ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕಲಿ ಕನ್ನಡ ಗ್ರೇಡ್ 3 ಯೂನಿಟ್ ಟೆಸ್ಟ್ ಚಾಪ್ಟರ್. ಚಾಪ್ಟರ್ ನೇಮ್ ಇಸ್ ಬಾಲಕಿಯ ಸಾಹಸ. ಓಕೆ, ದಟ್ ಬ್ರೇವ್ ಗರ್ಲ್, ಬಾಲಕಿಯ ಸಾಹಸ. ಓಕೆ, ಆ ಗರ್ಲಿನ ಬಗ್ಗೆ ಇರುವಂತಹ ಚಾಪ್ಟರ್ ಇಂದ ಎಕ್ಸಸೈಸ್ ಅಂದ್ರೆ ಒನ್ ವರ್ಡ್ ಸೆಂಟೆನ್ಸ್ಗಳ ಬಗ್ಗೆ ಟುಡೇಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವ. ಗ್ರೇಡ್ 3 ಬಾಲಕಿಯ ಸಾಹಸ, ಚಾಪ್ಟರ್ ನಂಬರ್ 8, ಯೂನಿಟ್ ಟೆಸ್ಟ್ ಚಾಪ್ಟರ್. ದಿಸ್ ಇಸ್ ಸೊ ಮಸ್ಟ್ ಕಾನ್ಸಂಟ್ರೇಟ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಸ್ಲೋಲಿ. ಎಸ್, ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆದಷ್ಟು. Don't forget to click the bell icon. Yeah. First question, chapter number 8, ಬಾಲಕಿಯ ಸಾಹಸ. First question is, ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು? ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು? What do you mean by this question? Where was Mahika Gupta when the heavy rain came? Okay, where was Mahika Gupta when the heavy rain came? Male means rain. Okay, Bhikara means heavy. Mahika Gupta, that girl name. ಎಲ್ಲಿದ್ದಳು means where. Okay, where was. Yeah. Now the answer pattern is, you have to write same. ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ remove the ಎಲ್ಲಿದ್ದಳು. Then add the answer here. ಕೇದಾರನಾಥ. This is the temple name. Okay, ಕೇದಾರನಾಥ ದೇವಾಲಯದ ಒಳಗಿದ್ದಳು. ಎಲ್ಲಿದ್ದಳು? ಕೇದಾರನಾಥ ದೇವಾಲಯದ ಒಳಗಿದ್ದಳು. Means she was inside the Kedarnath temple. Okay, ಕೇದಾರನಾಥ ದೇವಾಲಯದ ಒಳಗಿದ್ದಳು. ರಿಮೂವ್ ದ ಎಲ್ಲಿದ್ದಳು, add the answer. ಕೇದಾರನಾಥ ದೇವಾಲಯದ ಒಳಗಿದ್ದಳು. Important question. Second one, ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು? ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು means what award was given to Mahika Gupta? What award was given to Mahika Gupta? Same, Mahika ಗುಪ್ತಾಳಿಗೆ. Then remove the ಯಾವ, add the answer. ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ. The ಪ್ರಶಸ್ತಿ is here. ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಲಾಯಿತು. How to write? ಮಹಿಕಾ ಗುಪ್ತಾಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಲಾಯಿತು. Which award? What award was given to Mahika Gupta? National Bravery Award. ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ means National Bravery Award. Okay, next. Odd one out, the grammar part I already uploaded my YouTube channel. You can check my description box and click on that. Then you can learn that one. Yes. Now the third question is,
ಒನ್ಸ್ ಅಗೇನ್ ರೀಡ್ ಇಟ್ ಒನ್ಸ್. ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು? ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು? ಮಹಿಕಾ ಗುಪ್ತಾಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಲಾಯಿತು. ರಿಮೂವ್ ದ ಕ್ವಶನ್ ಮಾರ್ಕ್, add the full stop. Next, the third one is ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರೇನು? So the answer is, the question meaning in English, what is the name of the current president of our country? What is the name of the current president of our country? Okay, yeah. ನಮ್ಮ answer pattern is ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರು ಪ್ಲಸ್ ಏನು, ಹೆಸರೇನು, ಏನು ಯು ಕ್ಯಾನ್ ರಿಮೂವ್. ಸೊ ಜಸ್ಟ್ ಹೆಸರು, ರೈಟ್ ಇಟ್. ಹೆಸರು ದ್ರೌಪದಿ ಮುರ್ಮು. ಅಗೇನ್ ರೈಟ್ ಇಟ್, ಅರ್ಕೌತ್. ದ್ರೌಪದಿ ಮುರ್ಮು. ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರು ದ್ರೌಪದಿ ಮುರ್ಮು. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಕರೆಂಟ್ ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ? ಕರೆಂಟ್ ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ ನೇಮ್ ಇಸ್ ದ್ರೌಪದಿ ಮುರ್ಮು. ಎಸ್, ಇದು ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್. I already uploaded odd one out. You can check my description box for the link. ಎಸ್, ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಲೇಟಿಂಗ್ ಟು ಕನ್ನಡ, ಎನಿ ಚಾಪ್ಟರ್ಸ್ ಆರ್ ಎನಿ ಲೆಸನ್ಸ್ ಆರ್ ಲೈಕ್ ಎನಿ ಗ್ರೇಡ್, ಯು ಕ್ಯಾನ್ ಆ್ಯಡ್ ಕಮೆಂಟ್ ಬಾಕ್ಸ್ ಸೆಕ್ಷನ್ ಫಾರ್ ಕಮೆಂಟ್. ಐ ವಿಲ್ ಅಪ್ಲೋಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ವಾಟ್ ಯು ವಾಂಟ್. ಎಸ್, ಎಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.